Hello, future doctors. Welcome to Elegant Electronics. 2026 ನೀಟ್ ಕೆ ಎ ಕೌನ್ಸಿಲಿಂಗ್ಗೆ ಆಪ್ಷನ್ ಎಂಟ್ರಿ ನಾನು ಯಾವ್ಯಾವ ಕಾಲೇಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಾರ್ ಗೌರ್ಮೆಂಟ್ ಸೀಟ್ಸ್ ಆ್ಯಂಡ್ ಪ್ರೈವೇಟ್ ಸೀಟ್ಸ್, ಜಿ ಕ್ಯಾಟಗರಿ ಮತ್ತು ಪಿ ಕ್ಯಾಟಗರಿಗೆ ಮಾತ್ರ. ಎನ್ ಆರ್ ಐ ಕೋಟಾ ಮತ್ತು ಅದರ್ಸ್ ಕೋಟಾ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಒಂದಷ್ಟು ಗೌರ್ಮೆಂಟ್ ಕಾಲೇಜಸಲ್ಲಿ ಎನ್ ಆರ್ ಐ ಕೋಟಾ ಸಹ ಇದೆ, ಅದನ್ನು ಕನ್ಸಿಡರ್ ಮಾಡ್ಕೊಂಡಿಲ್ಲ. ಅದರ್ಸ್ ಕೋಟಾ, ಕ್ಯೂ ಕೋಟಾ ಅಂತೀವಿ, ಮ್ಯಾನೇಜ್ಮೆಂಟ್ ಕೋಟಾ, ಅದನ್ನು ಕನ್ಸಿಡರ್ ಮಾಡ್ಕೊಂಡಿಲ್ಲ. ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ನಾನು ಅಂದರೆ 104 ಮಾಡಿದ್ದೀನಿ. ಎಲ್ಲ ಕಾಲೇಜಸ್ಸು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 104 ಆಪ್ಷನ್ ಎಂಟ್ರಿ ನೋಡ್ತಾ ಹೋಗೋಣ ಇನ್ ಡೀಟೇಲ್. ಫಸ್ಟು ಜಿ ಕ್ಯಾಟಗರಿ ಫಾಲೋಡ್ ಬೈ ಪಿ ಕ್ಯಾಟಗರಿ ಸೀಟ್ಸ್ ಮಾಡಿದ್ದೀನಿ. ಯಾಕೆಂದರೆ ಎಲ್ರಿಗೂ ಫಸ್ಟ್ ಗೌರ್ಮೆಂಟೇ ಇಷ್ಟ. ಫಸ್ಟು 60,000, ನೆಕ್ಸ್ಟ್ 1.5 lakh, ನೆಕ್ಸ್ಟು 12 lakhs, ನೆಕ್ಸ್ಟ್ 16, 20, 22, 25 ಅಂತ ಒಂದಷ್ಟು ಕಡೆ ಕಟ್ ಆಫ್ ದಟ್ ಕಾಲೇಜ್ ಐ ಹ್ಯಾವ್ ಕನ್ಸಿಡರ್ಡ್. ಇನ್ನೊಂದಷ್ಟು ಕಡೆ ಬೇರೆಯದೇ ಆದ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಆಲ್ರೆಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನಿಮಗೆ ಕನ್ವೀನಿಯೆಂಟ್ ಆಗೋ ಥರನೇ ಮಾಡ್ಕೊಳ್ಳಿ. ನೀವು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನೀವೇನಾದರೂ ಹೋಮ್ವರ್ಕ್ ಮಾಡಿದರೆ ಅದನ್ನು ಕಂಪೇರ್ ಮಾಡಿ ಒಂದಷ್ಟು ಚೇಂಜಸ್ ನಿಮ್ಗೆ ಅನುಕೂಲ ಹಾಗೆ ಮಾಡ್ಕೋಬಹುದು. ಸೊ ಆ್ಯಸ್ ಯೂಶುವಲ್, ವಾಟ್ ಎವರ್ ಮೇ ಬಿ ಯುವರ್ ನೀಟ್ ಎ ಆರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನ ಟಾಪಲ್ಲಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮ್ಗೆ ಸಿಗುತ್ತೆ ಬಿಡುತ್ತೆ, ಅದು ಸೆಕೆಂಡರಿ. ಸೊ ಫಸ್ಟು ಯಾವಾಗ್ಲೂ ಬಿ ಎಮ್ ಸಿ ಅಂತ ಹಾಕ್ಕೊಂಡು ಹೋಗಿ, ಸಿಗಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಹಾಗೆ ಬಾಟಮಲ್ಲೂ ಅಷ್ಟೇ ಯಾವ ಕಾಲೇಜಸ್ ಬೇಕಾದ್ರೂ ಹಾಕ್ಕೋಬೋದು. ಯಾಕೆಂದರೆ ಸಾಫ್ಟ್ವೇರು ನಿಮಗೆ ಸೀಟ್ ಅಲಾಟ್ ಮಾಡೋದು ಟಾಪ್ ಟು ಬಾಟಮ್, ಫಸ್ಟ್ ಮೇಲ್ಗಡೆಯಿಂದ ಹೈಯೆಸ್ಟ್ ಪ್ರಯಾರಿಟಿ ನಂಬರ್ 1 ಚೆಕ್ ಮಾಡುತ್ತೆ, ಲಾಸ್ಟ್ ಪ್ರಯಾರಿಟಿಗೆ ಹೋಗೋದಿಲ್ಲ. ಹಾಗಾಗಿ ಫಸ್ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜೇ ವಾಟ್ ಎವರ್ ಮೇ ಬಿ ಯುವರ್ ನೀಟ್ ಎ ಆರ್, ಫಸ್ಟ್ ಬಿ ಎಮ್ ಸಿ ಅಂತ ಹಾಕ್ಕೊಳ್ಳಿ. ಅಕಾರ್ಡಿಂಗ್ ಟು ಕಟ್ ಆಫ್ ಸೆಕೆಂಡ್ ಬರೋದು ಕಸ್ತೂರ್ಬಾ ಬರುತ್ತೆ. ಬಟ್ ನಾನು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಇಟ್ ಈಸ್ ಎ ಗೌರ್ಮೆಂಟ್ ಕಾಲೇಜ್. ಆಲ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಬೈ ಮೆರಿಟ್ ಓನ್ಲಿ ಥ್ರೂ ಎಮ್ ಸಿ ಸಿ ಆ್ಯಂಡ್ ಕೆ ಇ. 85% ಕೆ ಇ ಮೂಲಕ ಬರ್ತಾರೆ, 15% ಎಮ್ ಸಿ ಸಿ ಮೂಲಕ ಬರ್ತಾರೆ. ಎಲ್ಲ ಮೆರಿಟ್ ಬೇಸ್ಡ್ ಸೀಟ್ಸೇ ಬರುತ್ತೆ, ಯಾವುದೋ ಬೇರೆ ಕೋಟಾ ಬರೋದಿಲ್ಲ. ಹಾಗಾಗಿ ನಾನು ಬಿ ಎಮ್ ಸಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಕ್ಕೊಂಡಿದ್ದೀನಿ. ಹಾಗೆ ನನಗೇನೋ ಒಂದು ಸೆಂಟಿಮೆಂಟು, ಎಮ್ ಎಮ್ ಸಿ ಹಳೆ ಕಾಲೇಜು ಮೈಸೂರಲ್ಲಿದೆ. ಮೈಸೂರು ಸುಂದರವಾದ ನಗರ, ಹೆರಿಟೇಜ್ ಸಿಟಿ. ಹಾಗಾಗಿ 8,000 ಕಟ್ ಆಫ್ ಇದ್ದರೂ ನಾನು ಥರ್ಡ್ ಪ್ರಯಾರಿಟಿ ಕೊಟ್ಟಿದ್ದೀನಿ. ಸೊ ಮಂಗಳೂರು ಕೆ ಎಮ್ ಸಿ ಯಾರು ಮಾತಾಡೋ ಹಾಗೆ ಆಗಿಲ್ಲ. ಡೀಮ್ಡ್ ಯೂನಿವರ್ಸಿಟಿ ತುಂಬ ಚೆನ್ನಾಗಿದೆ, ಬಿಕಾಸ್ ಇಟ್ಸ್ ಕಟ್ ಆಫ್ ಸ್ಪೀಕ್ಸ್ 6,786. 3,000 ಬಿಟ್ಟರೆ ನೆಕ್ಸ್ಟ್ ಟಾಪ್ 2 ಬರೋದೇ ಕಸ್ತೂರ್ಬಾ. ಬಟ್ ಸ್ಟಿಲ್ ನನ್ನದೇ ಆದ ಕನ್ಸ್ಟೆಂಟ್ಸು, ನನ್ನದೇ ಆದ ಪ್ರಯಾರಿಟಿಗೋಸ್ಕರ ನಾನು ಅದನ್ನ 4th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. 5th ಪ್ರಯಾರಿಟಿಯಲ್ಲಿ ಇ ಎಸ್ ಐ ಬೆಂಗಳೂರು ಕೊಟ್ಟಿದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 12,000 ವಿಚ್ ಇಸ್ ಲೆಸ್ ದ್ಯಾನ್ 11,000 ಕಟ್ ಆಫ್ ರಾಮಯ್ಯ ಬಂದಿದೆ. ಬಟ್ ಸ್ಟಿಲ್ ನಾನು ಇ ಎಸ್ ಐ ಅಂತ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. ನನಗೇನೋ ಹೇಳ್ಕೊಳಕ್ಕೆ ಹೆಮ್ಮೆ, ನಾನು ಇ ಎಸ್ ಐಯಲ್ಲಿ ಓದ್ತಾ ಇದ್ದೀನಿ, ಇಲ್ಲ ಓದಿದ್ದೆ ಅಂತ ಅಂದ್ಕೊಳ್ಳೋಕ್ಕೆ. ಹಾಗಾಗಿ ಇ ಎಸ್ ಐ ಮೇಲೆ ಹಾಕ್ಕೊಂಡಿದ್ದೀನಿ ರಾಮಯ್ಯಗಿಂತ, ಬಿಕಾಸ್ ರಾಮಯ್ಯ ಇಸ್ ಎ ಪ್ರೈವೇಟ್ ಕಾಲೇಜ್. ಬಟ್ ಸ್ಟಿಲ್ ಇಟ್ಸ್ ಎ ನಂಬರ್ 1 ಪ್ರೈವೇಟ್ ಕಾಲೇಜ್ ಇನ್ ಕರ್ನಾಟಕ. ಅದಕ್ಕೆ ನಾನು 6th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಆಗಲೇ ಹೇಳಿದೆ, ಮೈಸೂರು ಬಗ್ಗೆ ನನಗೇನೋ ಸೆಂಟಿಮೆಂಟು, ಸುಂದರವಾದ ನಗರ, ಹೆರಿಟೇಜ್ ಸಿಟಿ, ಡೀಸೆಂಟ್ ಸಿಟಿ, ಜನ ಒಳ್ಳೆಯವರು, ಮೈಸೂರು ಮೆಡಿಕಲ್ ಕಾಲೇಜು ಒಳ್ಳೆಯದು. ನೆಕ್ಸ್ಟ್ ಬಿಟ್ಟರೆ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ತುಂಬ ಒಳ್ಳೆಯದು. ಒಂದಷ್ಟು ಸೀಟ್ಸ್ ಕೆ ಎ ಮೂಲಕ ಅಲಾಟ್ ಆಗುತ್ತೆ. ನಾನು ಅದರಲ್ಲಿ ಒಬ್ಬ ಲಕ್ಕಿ ಪರ್ಸನ್ ಇರಬಹುದು ಅಂತ ನಾನು 7th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ಅದೊಂದು ಡೀಮ್ಡ್ ಯೂನಿವರ್ಸಿಟಿ, ಅದರ ಕಟ್ ಆಫು 14,000. ಸ್ಟಿಲ್ 13,000 ಇರೋದು ನನ್ನ ಮೇಲೆ ಹಾಕ್ಕೋಬೇಕಾಗಿತ್ತು, ಆದರೂ ನನಗೆ ಜೆ ಎಸ್ ಎಸ್ ಮೇಲೇ ಜಾಸ್ತಿ ನಂಬಿಕೆ. ಹಾಗಾಗಿ ಜೆ ಎಸ್ ಎಸ್ ಮೇಲೆ ಹಾಕ್ಕೊಂಡಿದ್ದೀನಿ. ಕಿಮ್ಸ್ ಹುಬ್ಳಿನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 13,000. ಅದಾದಮೇಲೆ ಮಂಡ್ಯ, ಶಿವಮೊಗ್ಗ, ಹಾಸನ ಹಾಕ್ಕೊಂಡಿದ್ದೀನಿ 9th, 10th, 11th ಪ್ರಯಾರಿಟಿಯಲ್ಲಿ. 12th ಪ್ರಯಾರಿಟಿಯಲ್ಲಿ ಕೆಂಪೇಗೌಡದು ನೋಡಿ ಕಟ್ ಆಫ್ 18,000 ಇದೆ. ಇದು ಮೇಲೆ ಬರಬೇಕಾಗಿತ್ತು, ಬಟ್ ಸ್ಟಿಲ್ ಇಟ್ಸ್ ಎ ಪ್ರೈವೇಟ್ ಕಾಲೇಜು. ಹಾಗಾಗಿ ನಾನು 12th ಪೊಸಿಷನ್ ಕೊಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಮೇಲೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದಾದಮೇಲೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಬ್ಯಾಂಗ್ಳೂರು ಥರನೇ ವೆದರ್ ಇರುತ್ತೆ, ಏನೂ ತೊಂದರೆ ಇಲ್ಲ, ಕಾಲೇಜು ಡೀಸೆಂಟ್ ಆಗಿದೆ. ಸೊ ಬೆಳಗಾವಿ. ನೆಕ್ಸ್ಟು ಗುಲ್ಬರ್ಗ, ನೆಕ್ಸ್ಟು ವಿಮ್ಸ್ ಬಳ್ಳಾರಿ, ನೆಕ್ಸ್ಟ್ ಫಾದರ್ ಮುಲ್ಲರ್ ಮಂಗಳೂರು ಹಾಕ್ಕೊಂಡಿದ್ದೀನಿ 16ನೇ ಪೊಸಿಷನಲ್ಲಿ. ಫಾದರ್ ಮುಲ್ಲರ್ ಪ್ರೈವೇಟ್ ಕಾಲೇಜು ಅಂತ ಕೆಳಗಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಅದ್ರ ಕಟ್ ಆಫ್ ನೋಡಿ ಚೆನ್ನಾಗೇ ಇದೆ, 21,000 ಇದೆ, ಬೆಟರ್ ದ್ಯಾನ್ ಬೆಳಗಾವಿ, ಗುಲ್ಬರ್ಗ ಆ್ಯಂಡ್ ಬಳ್ಳಾರಿ. ಸೊ ಆದರೂ ನಾನು ಫಾದರ್ ಮುಲ್ಲರ್ ಮಂಗಳೂರನ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಲೈಕ್ ಕೆಂಪೇಗೌಡ ಕಟ್ ಆಫ್ ಕಡಿಮೆ ಇದ್ದರೂ ಚೆನ್ನಾಗಿದ್ರೂ ಕೆಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೆಂಗಳೂರಿನ ಸೆಕೆಂಡ್
ಮೋಸ್ಟ್ ರೆಪ್ಯೂಟೆಡ್ ಪ್ರೈವೇಟ್ ಕಾಲೇಜ್ ಅಂದರೆ ವೈದೇಹಿನ 17th ಪ್ರಯಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ JNM ಮೆಡಿಕಲ್ ಕಾಲೇಜು, ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು, ಡೀಮ್ಡ್ ಯೂನಿವರ್ಸಿಟಿ, ಬೆಳಗಾವಿಯಲ್ಲೇ ಇದೆ, 25,000 ಇದೆ. ನೆಕ್ಸ್ಟು ESI ಇರೋದೇ ಕರ್ನಾಟಕದಲ್ಲಿ 2 ಕಾಲೇಜು, ಬ್ಯಾಂಗ್ಳೂರು ಮಿಸ್ ಆದರೆ ಗುಲ್ಬರ್ಗಾದಲ್ಲಿ ಆದರೂ ಸೇರ್ಕೋತೀನಿ, ಪರವಾಗಿಲ್ಲ ಅಂದರೆ 28,000. KS ಹೆಗ್ಡೆ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು, ಮಂಗಳೂರಿನ ಪ್ರತಿಷ್ಠಿತ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು, ಚೆನ್ನಾಗಿದೆ, ಹಾಗಾಗಿ 20th ಪ್ರಯಾರಿಟಿ ಕೊಟ್ಟಿದ್ದೀನಿ. ಧಾರವಾಡ SDM ಬಗ್ಗೆ ಕೇಳೋ ಹಾಗೆ ಎಲ್ಲ ತುಂಬ ಚೆನ್ನಾಗಿದೆ. 22nd ಅಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೆಂಗಳೂರು ಕೆಂಗೇರಿ. ದಾವಣಗೆರೆಯ ನಂಬರ್ 1 ಪ್ರೈವೇಟ್ ಮೆಡಿಕಲ್ ಕಾಲೇಜು, 23rd ಪೊಸಿಷನಲ್ಲಿ JJM ಮೆಡಿಕಲ್ ಕಾಲೇಜು. ಅದಾದಮೇಲೆ ಇವೆಲ್ಲ ಪ್ರೈವೇಟ್ ಆಯಿತು, JJM, BGS, SDM, KS ಹೆಗ್ಡೆ ಪ್ರೈವೇಟ್ ಆಯಿತು. ನೆಕ್ಸ್ಟು ಸ್ವಲ್ಪ ಗೌರ್ಮೆಂಟ್ ಟ್ರೈ ಮಾಡೋಣ. 60,000 ಫೀಸ್ ಇರುತ್ತೆ. ಚಾಮರಾಜನಗರ 31,000, ಗದಗ್ 32,000, ಬೀದರ್ 37,000, ಕೊಡಗು 38,000, ಚಿಕ್ಕಬಳ್ಳಾಪುರ 38,000, ಕೊಪ್ಪಳ 38,000. ಯಾಕೆಂದರೆ ಒಂದಷ್ಟು ಸೆಂಟಿಮೆಂಟ್ ಇರುತ್ತೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದರೆ ಜನ ಅನ್ಕೋತಾರೆ ಈಸ್ ಎ ಮೆರಿಟೋರಿಯಸ್ ಸ್ಟೂಡೆಂಟ್ ಅಂತ. ಹಾಗಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಒಂದಷ್ಟು ಹಾಕೋತಾ ಇದ್ದೀನಿ. ರಾಯಚೂರುವರೆಗೂ 30th ಪ್ರಯಾರಿಟಿ. ಸೊ ನಿಮ್ದು ಯಾವುದೇ ರ್ಯಾಂಕ್ ಇದ್ದರೆ ಎಲ್ಲ ಕಾಲೇಜಸ್ಸು ಆ್ಯಡ್ ಮಾಡ್ಕೊಳ್ಳಿ. ಆಗಲೇ ಹೇಳಿದಿರೋ ಥರ ಟಾಪ್ ಟು ಬಾಟಮ್ ಬರುತ್ತೆ, ಟಾಪ್ ಟು ಬಾಟಮ್ ಚೆಕ್ ಮಾಡುತ್ತೆ ಸಾಫ್ಟ್ವೇರ್, ಮೇಲಿಂದನೇ ಬರುತ್ತೆ. ಹಾಗಾಗಿ ಕೆಳಗಡೆ ನೀವು ಯಾವುದೋ ಒಂದು ಡಬ್ಬಾ ಕಾಲೇಜ್ ಹಾಕ್ಕೊಂಡ್ರು ಅದೇನು ನಿಮ್ಗೆ ಅಲರ್ಟ್ ಆಗೋದಿಲ್ಲ, BMCಯಿಂದನೇ ಚೆಕ್ ಮಾಡ್ಕೊಂಬರುತ್ತೆ. 31st ಪ್ರಯಾರಿಟಿಲಿ ಮಂಗಳೂರಿನ AJ 39,000 ಇತ್ತು. ನೆಕ್ಸ್ಟ್ ಮತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಬರ್ತಾ ಇದ್ದೀನಿ, ಕಾರವಾರ. ಮತ್ತು ಮಂಗಳೂರಿನ ಎನಪೋಯ 41,000, ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು 41,000. ನೆಕ್ಸ್ಟ್ ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 45,000. ಇದು ನೋಡಿ ಕಟ್ ಆಫು PES ಯೂನಿವರ್ಸಿಟಿಗಿಂತ ಕಡಿಮೆ ಇದೆ, PES ಮೇಲೆ ಬರಬೇಕಾಯಿತು. ಸ್ಟಿಲ್ ಚಿಕ್ಕಮಗಳೂರಿಗೆ ನಾನು 35th ಪ್ರಯಾರಿಟಿ ಕೊಟ್ಟಿದ್ದೀನಿ, 36th PES ಕೊಟ್ಕೊಂಡಿದ್ದೀನಿ. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 37th ಪ್ರಯಾರಿಟಿ ಕೊಟ್ಟಿದ್ದೀನಿ. ಚಂದ್ರಮ್ಮ ದಯಾನಂದ ಸಾಗರ್ಗೆ 38 ಕೊಟ್ಟಿದ್ದೀನಿ. ಇಲ್ಲೂ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಕಟ್ ಆಫ್ ನೋಡಿದ್ರೆ ಚಂದ್ರಮ್ಮ ದಯಾನಂದ ಸಾಗರ್ ಮೇಲೆ ಬರಬೇಕಿತ್ತು, ಹಾವೇರಿ ಕೆಳಗಡೆ ಬರಬೇಕಿತ್ತು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ 37 ಕೊಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ನ 38ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಂದ್ರಮ್ಮ ದಯಾನಂದ ಸಾಗರಲ್ಲಿ ಸ್ವಲ್ಪ ಹಾಸ್ಟೆಲ್ ಫೀಸ್ ಎಲ್ಲ ತುಂಬ ಜಾಸ್ತಿ ಇದೆ, ಹಾವೇರಿಯಲ್ಲಿ ಅದು ಕಡಿಮೆ ಇರುತ್ತೆ. ದಾವಣಗೆರೆ ಇನ್ನೊಂದು ಮೆಡಿಕಲ್ ಕಾಲೇಜು SS, ಇಲ್ಲಿ 51,000. ಯಾದಗಿರಿ 52,000 ವಿತ್ ಪ್ರಯಾರಿಟಿ 40. ಇದಾದಮೇಲೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೀಮ್ಡ್ ಯೂನಿವರ್ಸಿಟಿ 54,000. ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಆದಮೇಲೆ ಯಾವುದೋ ಇನ್ನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋದಿಲ್ಲ, ಇನ್ನೆಲ್ಲ ಇರೋದಿಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಸಿದ್ಧಗಂಗಾ ಹೊಸ BGS 44th ಪೊಸಿಷನಲ್ಲಿ. 45th ಪೊಸಿಷನಲ್ಲಿ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ನಿಮಗೇನಾದರೂ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ನಿಮ್ಮ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು 45th ಪೊಸಿಷನಲ್ಲಿ ಹಾಕೋಬೋದು, ಇಲ್ಲಾಂದರೆ ಅದನ್ನು ಇನ್ನೂ ಕೆಳಗಡೆಗೆ ಸಹ ಹಾಕೋಬಹುದು ನೀವು. MVJ 46th ಪ್ರಯಾರಿಟಿ, 47 ಸುಬ್ಬಯ್ಯ. ನಿಜಲಿಂಗಪ್ಪ ಬಾಗಲಕೋಟೆ 48, 49 ಸಪ್ತಗಿರಿ, 50 ಮಹದೇವಪ್ಪ ರಾಂಪುರೆ, 51 ಬಸವೇಶ್ವರ ಚಿತ್ರದುರ್ಗ, 52 ಚಾಮುಂಡೇಶ್ವರಿ ಚನ್ನಪಟ್ಟಣ, 53 ಆಕ್ಸ್ಫರ್ಡ್, 54 ನವೋದಯ ಕಟ್ ಆಫ್ ನೀವು ನೋಡ್ಬೋದು 65,000 ಇದೆ, ಆಕ್ಸ್ಫರ್ಡ್ 66,000 ಇದೆ. ಸ್ಟಿಲ್ ನಾನು ಆಕ್ಸ್ಫರ್ಡ್ನ 53 ಕೊಟ್ಟಿದ್ದೀನಿ, ನವೋದಯ 54 ಕೊಟ್ಟಿದ್ದೀನಿ. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು 55 ಪೊಸಿಷನಲ್ಲಿದೆ. 56 ಪೊಸಿಷನಲ್ಲಿ KVJ ಸುಳ್ಯ, 57th ಪೊಸಿಷನಲ್ಲಿ ಶ್ರೀದೇವಿ, 58 ಪೊಸಿಷನಲ್ಲಿ ಆಕಾಶ್, 59 ಪೊಸಿಷನಲ್ಲಿ SR ಪಾಟೀಲ್ ಹಾಕ್ಕೊಂಡಿದ್ದೀನಿ. ಈಗ ಹೊಸ ಕಾಲೇಜು ಈ ವರ್ಷ ಸ್ಟಾರ್ಟ್ ಆಗ್ತಾ ಇದೆ, ಆಳ್ವಾಸು PUC ಸ್ಕೂಲು ಎಲ್ಲ ನಡೆಸ್ತಿದ್ದಾರೆ, ಅವ್ರ ಮೇಲೆ ಏನೋ ನಂಬಿಕೆ ನನಗೆ, ಹಾಗಾಗಿ 60ನೇ ಪೊಸಿಷನ್ ಕೊಟ್ಟಿದ್ದೀನಿ. ಲಾಸ್ಟ್ ಪೊಸಿಷನ್ ಕಳಿಸಿಲ್ಲ ಆಳ್ವಾಸ್ಗೆ. 61ನೇ ಪೊಸಿಷನಲ್ಲಿ KBN ಗುಲ್ಬರ್ಗ, 62ನೇ ಪೊಸಿಷನಲ್ಲಿ ಫರೋಕ್. ಕನಚೂರು 63ನೇ ಪೊಸಿಷನ್ ಕೊಟ್ಟಿದ್ದೀನಿ. ಅಲ್ಲಿ ನೋಡ್ಬೋದು ಕಟ್ ಆಫ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಆದರೂ ನನ್ನದೇ ಆದ ಪ್ರಯಾರಿಟಿಯನ್ನು ನಾನು ಕೊಟ್ಕೊಂಡಿದ್ದೀನಿ. 64ನೇ ಪೊಸಿಷನಲ್ಲಿ ಶ್ರೀನಿವಾಸ, 65ನೇ ಪೊಸಿಷನಲ್ಲಿ ಆಲಮೀನ್, 66ನೇ ಪೊಸಿಷನಲ್ಲಿ GR ಮೆಡಿಕಲ್ ಕಾಲೇಜ್ ಮಂಗಳೂರು. ಅದರ ಕಟ್ ಆಫ್ ಸಿಗೋದಿಲ್ಲ, ಏಕೆಂದರೆ ಮತ್ತೆ ಈ ವರ್ಷ ಸ್ಟಾರ್ಟ್ ಆಗ್ತಾ ಇದೆ, 5 ವರ್ಷದ ಹಿಂದೆ ಕ್ಲೋಸ್ ಆಗಿದ್ದದು. 67 JGMMC, ಇಲ್ಲಿ 1.5 ಲಕ್ಷ ಫೀಸ್ ಇರೋದಿಲ್ಲ, ಇಲ್ಲಿ 6 ಲಕ್ಷ ಇರುತ್ತೆ, ಅದಕ್ಕೆ ಲಾಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀನಿ 67. ಇಲ್ಲಿಗೆ G ಸೀಟ್ಸ್ ಮುಗೀತು. ಆಲ್ ದೀಸ್ ಸೀಟ್ಸ್ ಆರ್ ಕಾಲ್ಡ್ ಎಸ್ G ಸೀಟ್ಸ್. ನೆಕ್ಸ್ಟು P ಸೀಟ್ಸ್ ನೋಡೋಣ, ಪ್ರೈವೇಟ್ ಕೋಟಾ ಸೀಟ್ಸ್ ನೋಡೋಣ. ಇಲ್ಲಿ 12 ಲಕ್ಷ ಫೀಸ್ ಇರುತ್ತೆ. ಸೊ ಕಿಮ್ಸ್ ಬೆಂಗಳೂರು ನಂಬರ್ 1 ಪೊಸಿಷನ್ ಬರುತ್ತೆ, ಬಟ್ ಇಲ್ಲಿ ಪ್ರಯಾರಿಟಿ 68 ಪ್ರಯಾರಿಟಿ ಕೊಟ್ಟಿರ್ತೀವಿ, ಯಾಕೆಂದರೆ 67 ಕಾಲೇಜ್ವರೆಗೂ G ಕ್ಯಾಟಗರಿ ಸೀಟ್ಸ್ ಕೊಟ್ಟಿದ್ದೀವಿ. 69ನೇ ಪೊಸಿಷನ್ ವೈದೇಹಿ, 70ರಲ್ಲಿ BGS ಜಿಮ್ಸ್, 71 JJ ದಾವಣಗೆರೆ,
72 ಫಾದರ್ ಮುಲ್ಲರ್, 73 AJ, 74 BR ಅಂಬೇಡ್ಕರ್, 75th SS ದಾವಣಗೆರೆ, 76 ಮಹಾದೇವಪ್ಪ ರಾಂಪುರೆ, 77 M ವಿಜಯ್, 78 ಸಿದ್ಧಗಂಗಾ, 79 ಆಕ್ಸ್ಫರ್ಡ್, 80 ಚಾಮುಂಡೇಶ್ವರಿ, 81 ಆಕಾಶ್, 82 ಈಸ್ಟ್ ಪಾಯಿಂಟ್, 83 ನಿಜಲಿಂಗಪ್ಪ, 84 ಬಸವೇಶ್ವರ, 85th ಪೊಸಿಷನಲ್ಲಿ ಶಿವಮೊಗ್ಗದ ಸುಬ್ಬಯ್ಯ, ತೆಲುಗು ಮೈನಾರಿಟಿ ಕಾಲೇಜ್ ಇದು. ನೀವು ಇದೇ ಆರ್ಡರ್ಲ್ಲಿ ಹಾಕೊಂಡು ಹೋಗ್ಬೋದು. ನಿಮ್ದು ಲಿಂಗ್ವಿಸ್ಟಿಕ್ ಆರ್ ರಿಲಿಜಿಯಸ್ ಯಾವ ಪ್ರಯಾರಿಟಿ ಇದ್ರೂ ಸಾಫ್ಟ್ವೇರ್ ಚೆಕ್ ಮಾಡುತ್ತೆ, ಅದರಲ್ಲಿ ಅವೈಲೇಬಿಲಿಟಿ ಇದೆ, ಅದರಲ್ಲಿ ಸೀಟ್ ಕೊಡುತ್ತೆ. 86 ಪೊಸಿಷನ್ ತುಮಕೂರಿನ ಶ್ರೀದೇವಿ, 87 KVJ ಸುಳ್ಯ, 88 ನವೋದಯ, 89 SR ಪಾಟೀಲ್, 90 ಫಾರೂಕ್ ಮೈಸೂರು, 91 ಹೊಸ ಕಾಲೇಜು ಆಳ್ವಾಸು, 92 ಅಲ್ಲಿ GR ಮಂಗಳೂರು ಕೊಟ್ಟಿದ್ದೀನಿ. ಅದಾದ ಮೇಲೆ 93 ಕನಚೂರು, 94 ಆಲಮೀನ್. ಇಲ್ಲಿವರೆಗೂ 12 lakhs ಫೀಸ್ ಇರುತ್ತೆ ಪಿ ಕೋಟಾ. ಇದಾದ ಮೇಲೆ ಪ್ರೈವೇಟ್ ಯೂನಿವರ್ಸಿಟೀಸ್ ಸ್ಟಾರ್ಟ್ ಆಗುತ್ತೆ. SDM ಅಲ್ಲಿ 20 lakhs ಇರುತ್ತೆ. ಈ ಒಂದು KBN ಈಸ್ 16 lakhs. ನಾನು SDMನ 95th ಪೊಸಿಷನಲ್ಲಿ ಕೊಟ್ಟಿದ್ದೀನಿ, 103 ಪೊಸಿಷನಲ್ಲಿ KBN ಕೊಟ್ಟಿದ್ದೀನಿ. 96th ಪೊಸಿಷನಲ್ಲಿ ಡಯಾನ್ ಸಾಗರ್ ಕೊಟ್ಟಿದ್ದೀನಿ, 97 PES, 98 ಹೊಸ BGS, 99 ಪೊಸಿಷನಲ್ಲಿ ಆದಿಚುಂಚನಗಿರಿ. ನೋಡಿ, ಆದಿಚುಂಚನಗಿರಿ ತುಂಬ ಹಳೆ ಕಾಲೇಜು, BGS ರಿಲೇಟಿವ್ಲಿ ನ್ಯೂ ಕಾಲೇಜ್. ಸ್ಟಿಲ್ ಐ ಹ್ಯಾವ್ ಹೋಪ್ಸ್ ಆನ್ BGS. ಹಾಗಾಗಿ BGSಗೆ 98 ಕೊಟ್ಟಿದ್ದೀನಿ, ಆದಿಚುಂಚನಗಿರಿ 99 ಕೊಟ್ಟಿದ್ದೀನಿ, ಸಪ್ತಗಿರಿ 100 ಕೊಟ್ಟಿದ್ದೀನಿ. 101 ಪೊಸಿಷನಲ್ಲಿ ರಾಮಯ್ಯ ಕೊಟ್ಟಿದ್ದೀನಿ, ಯಾಕೆಂದರೆ ಇಲ್ಲಿ 25 lakhs ಫೀಸ್ ಇದೆ. ರಾಮಯ್ಯ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಗಿಲ್ಲ, ತುಂಬ ಚೆನ್ನಾಗಿದೆ, ಬಟ್ ಫೀಸ್ ಜಾಸ್ತಿ ಇರೋದ್ರಿಂದ ನಾನು 101 ಕೊಟ್ಟಿದ್ದೀನಿ. 102 ಶ್ರೀ ಮಧುಸೂದನ್ ಸಾಯಿ. ಇಲ್ಲಿ G ಕ್ಯಾಟಗರಿಗೆ ಆದರೆ ಫ್ರೀ ಸೀಟ್ಸ್ ಇರುತ್ತೆ, ಪ್ರೈವೇಟ್ ಕೋಟಾ ಆದರೆ 22 ಲಕ್ಷ ಇರುತ್ತೆ. ಹಾಗಾಗಿ 102ನೇ ಪೊಸಿಷನಲ್ಲಿ ಕೊಟ್ಟಿದ್ದೀನಿ. 103ನೇ ಪೊಸಿಷನಲ್ಲಿ KBN ಕೊಟ್ಟಿದ್ದೀನಿ. ಈ ಒಂದು ಇಟ್ಸ್ ಫೀಸ್ 16 lakhs. 104th ಪೊಸಿಷನಲ್ಲಿ ಶ್ರೀನಿವಾಸ. ಈ ಥರ 104 ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಾಟ್ ಎವರ್ ಮೇ ಬಿ ಯುವರ್ ನೀಟ್ ಇಯರ್ ರ್ಯಾಂಕ್, 10,000, 20,000, 30,000, 50,000 ಎಷ್ಟಾದರೂ ಇರಲಿ, ಇಷ್ಟೊಂದು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ಅಂದಾಗ, ಸಾಫ್ಟ್ವೇರ್ ಫಾರ್ ಎಕ್ಸಾಂಪಲ್ MVJ ಅಂದ್ಕೊಳ್ಳಿ, 59,000ಗೆ ಅಲಾಟ್ ಆಯಿತು ಅಂದ್ಕೊಳ್ಳಿ ಗೌರ್ಮೆಂಟ್ ಸೀಟು. ಅದಕ್ಕಿಂತ ಕೆಳಗಡೆ ಸಾಫ್ಟ್ವೇರ್ ಚೆಕ್ ಮಾಡೋದೆಲ್ಲ ಅಲ್ಲಿರೋ ಕಾಲೇಜು ಅಲಾಟ್ ಆಗಿರುತ್ತೆ. ಸೊ G ಕ್ಯಾಟಗರಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಪಿ ಕೋಟಾ ಸೀಟ್ಸು, ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀವಿ. ಇಲ್ಲ, ಇಫ್ ಯು ಆರ್ ಫೈನಾನ್ಷಿಯಲಿ ಸೌಂಡ್ ಎನಫ್, ನೆಕ್ಸ್ಟ್ 2025, 16 ಎಲ್ಲ ಹೋಗಬಹುದು. ಸೊ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟು ಮಾಡ್ಕೋಬಹುದು. ಇದನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ. ಇದು ನನ್ನ ಅನಿಸಿಕೆ ಪ್ರಕಾರ, ನನ್ನ ಪರ್ಸನಲ್ ಒಪಿನಿಯನ್ಸ್ ನಾನು ಕನ್ಸಿಡರ್ ಮಾಡಿಕೊಂಡು ರೆಡಿ ಮಾಡಿರೋ ಆಪ್ಷನ್ ಎಂಟ್ರಿ. ನಿಮಗೆ ನಿಮ್ಮದೇ ಆದ ಕನ್ಸ್ಟೆಂಟ್ಸ್ ಇರುತ್ತೆ, ಜಿಯೋಗ್ರಫಿಕಲ್ ಕಂಡೀಷನ್ಸು, ವೆದರು, ಡಿಸ್ಟೆನ್ಸು, ಇನ್ನೂ ಏನೇನೋ ಕನ್ಸಿಡರ್ ಮಾಡ್ಕೊಂಡಿರ್ತೀರ. ಹಾಗಾಗಿ ಸ್ವಲ್ಪ ಲೈಟಾಗಿ ಮಾಡಿಫೈ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.